ಹಾಯ್ ನಮಸ್ಕಾರ, ನಾನ್ ಮಾರುತಿ ಕಿಲೇದಾರ್. ವೆಲ್ಕಮ್ ಟು ಕಿಲೇದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ಯಾರಿಗೆಲ್ಲ ಸೋಮಾರಿ ಹಿಡ್ಕೊಂಡ್ಬಿಟ್ಟೈತೆ, ನಮ್ ಲೈಫ್ ಅಲ್ಲಿ ಏನೋ ಅಚೀವ್ಮೆಂಟ್ ಆಗ್ತಿಲ್ಲ, ನಮ್ ಕೈಲಿ ಏನೋ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿರಲ್ಲ, ಅದಕ್ಕೆಲ್ಲ ಇವತ್ತು ಆನ್ಸರ್ ಸಿಗುತ್ತೆ. ದಯಮಾಡಿ ಈ ವಿಡಿಯೋ ನೋಡಿ ಮುಂದೆ ಏನಪ್ಪ ಇವನು ಹೇಳ್ತಿದ್ದಾನೆ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನ ಯಾರು ಅಡಾಪ್ಟ್ ಮಾಡ್ಕೋತಿರಲ್ಲ, ಈ ರೋಗದಿಂದ ಯಾರು ಹೊರಗಡೆ ಬರ್ತಿರಲ್ಲ, ಅವ್ರು ನಿಜವಾಗ್ಲೂ ಸಕ್ಸಸ್ ಕಾಣ್ತೀರಾ. ತುಂಬಾ ಹುಡುಗರು ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಬೆಳಿಗ್ಗೆ 9 ರಿಂದ 10 ಗಂಟೆಗೆ ಎದ್ದೇಳ್ತಾರೆ. ಎದ್ಬಿಟ್ಟು ಏನ್ ಮಾಡ್ತೀರಾ, ಪಕ್ಕದಲ್ಲಿ ಮೊಬೈಲ್ ಇರುತ್ತೆ, ಮೊಬೈಲ್ ತಗೋತೀರಾ. ಮೊಬೈಲ್ ತಗೊಂಡ್ ಆದ ನಂತರ ನಿಮ್ದು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಆ ನಂತರ ಯೂಟ್ಯೂಬ್ ಎಲ್ಲ ಸ್ಕ್ರೋಲಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಕ್ರೋಲಿಂಗ್ ಸ್ಟಾರ್ಟ್ ಆಗಿ 10 ನಿಮಿಷನೂ ಆಗ್ಬೋದು, 1 ಗಂಟೆನೂ ಆಗ್ಬೋದು. ನೀವು ಬೆಡ್ ಬಿಟ್ಟು ಎದ್ದೇಳಕ್ಕೆ ಅದಾದ್ನಂತರ ಏನ್ ಮಾಡ್ತೀರಾ, ಓ ಟೈಮ್ ಆಯ್ತಲ್ಲ ಅಂತ ಹೊಟ್ಟೆ ಹಸಿಯತ್ತೆ, ನಾಷ್ಟ ಬೇಕಾಗತ್ತೆ. ನಾಷ್ಟ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಹಿಂಗೆ ಎದ್ದೇಳೋಷ್ಟ್ರಲ್ಲಿ ಮಧ್ಯಾಹ್ನ ಆಗಿರತ್ತೆ. ಇಡೀ ದಿನ ಹೋಗುತ್ತೆ. ಅದಾದ್ನಂತರ ಏನ್ ಮಾಡ್ತೀರಾ, ಯಾರು ನೀವು 18 ರಿಂದ 25 ವರ್ಷದಲ್ಲಿ ಇರ್ತಿರಲ್ಲ, ನೀವಂತೂ ಕಂಪ್ಲೀಟ್ ಆಗಿ ಭ್ರಮೆಯಲ್ಲಿ ಇರ್ತೀರಾ. ಏನಂದ್ರೆ, ನಾನೇನೋ ಮಾಡ್ಬಿಡ್ತೀನಿ, ನಾನೇನೋ ಸಾಧನೆ ಮಾಡ್ಬಿಡ್ತೀನಿ. ಹೆಂಗಂದ್ರೆ ಒಂದು ಹುಚ್ಚ ಲೋಕನ ಅಂತ ಹೇಳ್ಬೋದು ನಿಮ್ದು. ಅದು ಒಂದು ಏನು ಮಾಡಕ್ಕಾಗಲ್ಲ, ಆ ಏಜ್ ಅಲ್ಲಿ ಬರುತ್ತೆ. ಒಂದು ನಿಮ್ಮ ಭ್ರಮೆಯಲ್ಲಿ ಒಂದು ಲೋಕನ ಸೃಷ್ಟಿ ಮಾಡ್ಕೊಂಡಿರ್ತೀರಾ. ಆ ಲೋಕದಲ್ಲಿ ನಾನು ಏನಾದ್ರು ಸಾಧನೆ ಮಾಡ್ತೀನಿ, ನಾನು ಏನಾದ್ರು ಅಚೀವ್ ಮಾಡ್ತೀನಿ, ನನ್ ಕೈಯಿಂದ ಆಗದೆ ಇರೋದು ಯಾವ್ದೂ ಇಲ್ಲ ಅಂತ ಭ್ರಮೆಯಲ್ಲಿ ಇರ್ತೀರಾ. ಸಾಧನೆ ಮಾಡ್ಬೇಕಂತ ಆಸೆ ತುಂಬಾ ಇರತ್ತೆ, ಬಟ್ ಅದನ್ನ ಹೆಂಗ್ ಮಾಡ್ಬೇಕು, ಯಾವ ತರ ಅಚೀವ್ ಮಾಡ್ಬೇಕು, ನನ್ನ ಗೋಲ್ನ ಹೇಗ್ ಟಾರ್ಗೆಟ್ ರೀಚ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ನಿಮ್ಮ ಆಸೆಗಳು, ನಿಮ್ಮ ಆಂಬಿಷನ್, ನಾನು ಇದಾಗಬೇಕು, ನಾನು IPS ಆಗ್ಬೇಕು, ನಾನು IAS ಆಗ್ಬೇಕು, ನಾನು PC ಆಗ್ಬೇಕು, ಅಥವಾ ನಾನು 1000 ಕೋಟಿ ದುಡಿಬೇಕು, ಇವೆಲ್ಲ ಆಸೆಗಳು ಯಾವಾಗ ಬರ್ತಾ ಗೊತ್ತಾ ನಿಮ್ಗೆ, ರಾತ್ರಿ ಊಟ ಆಗಿ ಹೋಗಿ ಬೆಡ್ ಅಲ್ಲಿ ಮನಗಿದಾಗ ನಿಮ್ಮಲ್ಲಿ ಡೋಪೋಮೈನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ತರ ಯೋಚನೆ ಬಂದಾಗ ಡೋಪೋಮೈನ್ ಹಾರ್ಮೋನ್ ಏನಂದ್ರೆ ನಿಮ್ಗೆ ಉತ್ಸಾಹ ನೀಡೋದು, ನಿಮ್ಗೆ ಖುಷಿ ಪಡಿಸೋದು, ಅದನ್ನ ಮಾಡತ್ತೆ. ಅವಾಗ ನಿಮ್ ಮೈಂಡ್ ಅಲ್ಲಿ ಯೋಚನೆ ಬರುತ್ತೆ, ನಾನು IAS, ನಾನು IPS, ನಾನು 1000 ಕೋಟಿ ಹೊಡಿಯ, ನನ್ನ ಹತ್ರ ಒಂದು 20 ಕೋಟಿ ಕಾರ್ ಐತೆ. ಈ ತರ ಭ್ರಮೆಗಳು ಬರ್ತಾ ಇರ್ತವೆ. ನಾನು ಅದನ್ನ ಮಾಡ್ತೀನಿ, ನಾನು IPS ಆಗ್ಬೇಕು, ನಾನು ಹಿಂಗ್ ಕಾರ್ಲಿ ಇಳಿಬೇಕು, ನಾನು 1000 ಕೋಟಿ ಹೊಡಿ ಆಗ್ಬೇಕು, ನಾನು ದೊಡ್ಡ ಮನೆ ಕಟ್ಟಬೇಕು. ಈ ತರ ಯೋಚನೆಗಳೆಲ್ಲ ರಾತ್ರಿ ಬರ್ತವೆ. ರಾತ್ರಿ ನಿಮ್ಗೆ ಮನ್ಗಕ್ಕಾಗಲ್ಲ, ಎದ್ದೆಲ್ಲ ಕುತ್ಕೋತೀರಾ, ನೀರ್ ಕುಡಿತೀರಾ, ನಿದ್ದೆ ಮಾಡಕ್ ಕಷ್ಟ ಬೀಳ್ತೀರಾ. ಈ ತರ ಫುಲ್ ಮೈಂಡಲ್ಲಿ ಒಂದು ಖುಷಿ, ಮೈಂಡಲ್ಲಿ ಒಂದು ಲೋಕ ಸೃಷ್ಟಿ ಆಗ್ಬಿಟ್ಟಿರುತ್ತೆ. ಆ ಲೋಕದಲ್ಲಿ ಇವೆಲ್ಲ ಯೋಚನೆಗಳು ಬರ್ತಿರ್ತವೆ. ಎಲ್ಲ ಬಂದ್ಬಿಟ್ಟು ಲೇಟ್ ಆಗಿ ನೈಟ್ ಮಲಗ್ತೀರಾ. ಅದಾಗ ಬೆಳಿಗ್ಗೆ ಎದ್ದ ತಕ್ಷಣ ಆ ಡೋಪಮೈನ್ ಹಾರ್ಮೋನ್ ಇರಲ್ಲ, ಹೋಗ್ಬಿಟ್ಟಿರತ್ತೆ. ಮತ್ತೆ 10 ಗಂಟೆಗೆ ಎದ್ದೇಳ್ತೀರಾ, ಮತ್ತೆ 1 ಅವರ್ ಮೊಬೈಲ್ ನೋಡ್ತೀರಾ, ಮತ್ತೆ ನಾಷ್ಟ ಮಾಡ್ತೀರಾ, ಮತ್ತೆ ಡೈಲಿ ರೊಟೇಷನ್ ಬಂದ್ಬಿಡ್ತೀರಾ. ನಾನು ಹೇಳ್ತಿರೋದು ಇಲ್ಲಿ, ನಿಮ್ಮ ಯೋಚನೆಗಳು, ನಿಮ್ಮ ಆಂಬಿಷನ್ಗಳು ಎಲ್ಲ ರಾತ್ರಿ ಥಿಂಕ್ ಮಾಡ್ತಿರಲ್ಲ ಮನಗ್ಬೇಕಾದ್ರೆ, ಅದೆಲ್ಲ ಚೆನ್ನಾಗೇ ಐತೆ. ಬಟ್ ನಿಮ್ಮ ಹತ್ರ ಡಿಸಿಪ್ಲಿನ್ ಇಲ್ಲ, ಪ್ಲಸ್ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ನೀವು ಈಗ ಚಂದ್ರನ್ ರೀಚ್ ಆಗ್ಬೇಕು, ಚಂದ್ರನ್ ನೋಡ್ಬೇಕು, ಚಂದ್ರನ ಹತ್ರ ಹೋಗ್ಬೇಕು ಅಂತ ದೊಡ್ಡ ಕನ್ಸು ಇಟ್ಕೊಂಡಿದ್ರೆ, ನೀವು ಬೆಳಿಗ್ಗೆ ಎದ್ಬಿಟ್ಟು ಏನೇ ಕಟ್ಟಬೇಕು, ಸ್ಟೆಪ್ ಬೈ ಸ್ಟೆಪ್. ನೀವು ಚಂದ್ರನ್ ಮುಟ್ಬೇಕಂದ್ರೆ, ನಿಮ್ಮ ಗೋಲನ್ನ ರೀಚ್ ಆಗ್ಬೇಕಂದ್ರೆ ಒಂದೇ ದಿನಕ್ಕಾಗಲ್ಲ. ನಿಮ್ದೇನ್ ಗೊತ್ತಾ, ನಿಮ್ ಭ್ರಮೆಯಲ್ಲಿ ಇರ್ತಿರಲ್ಲ, ಆ ಭ್ರಮೆಯಲ್ಲಿ ನೀವು ಡೈಲಿ ರಾತ್ರಿ ಮುಟ್ಟು ಬರ್ತಿರ್ತೀರಾ, ಬಟ್ ರಿಯಾಲಿಟಿಯಲ್ಲಿ ಮುಟ್ತಿರಲ್ಲ. ರಿಯಾಲಿಟಿಯಲ್ಲಿ ನಿಮ್ದೊಂದು ಕೆಲಸ ಮಾಡ್ತಿರ್ತೀರಾ. ನೀವು ಏನೇ ಕಟ್ಟು ಕೆಲಸನೇ ಮಾಡಲ್ಲ, ಒಂದೊಂದು ಸ್ಟೆಪ್ ರೆಡಿ ಮಾಡೋ ಕೆಲಸನೇ ಮಾಡಲ್ಲ. ಇದಕ್ಕೆ ವರ್ಷಗಟ್ಟಲೆ ಹಿಡಿಯುತ್ತೆ. ಈ ಕೆಲಸ ಮಾಡಲ್ಲ ನೀವೇನ್ ಗೊತ್ತಾ, ಡೈಲಿ ಯೋಚನೆಯಲ್ಲೇ ಖುಷಿಯಾಗಿರ್ತೀರಾ. ನಿಮ್ ಮನಸ್ಸಲ್ಲಿ ಒಂದು ಯೋಚನೆ ಬರುತ್ತಲ್ಲ, ಆ ಯೋಚನೆಯಲ್ಲೇ ಖುಷಿಯಾಗಿರ್ತೀರಾ. ನೀವು ಕ್ವಶನ್ ಮಾಡ್ಕೊಳ್ಳಿ, ಇವಾಗ ಏನ್ ನಾನು ಹೇಳ್ದಲ್ಲ, ಡೈಲಿ ರಾತ್ರಿ ಏನ್ ಅನ್ಕೋತೀರಾ ಅಚೀವ್ಮೆಂಟ್ ಮಾಡ್ಬೇಕಂತ, ಅದನ್ನ ಬೆಳಗ್ಗೆ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಒಂದ್ ಸ್ಟೆಪ್ ಆದ್ರೂ ತಗೋತಿದ್ದೀರಾ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ನೀವು ಸೋಮಾರಿ ಆಗಿದ್ದೀರಾ ಅಥವಾ ನೀವು ತುಂಬಾ ಲೇಜಿ ಆಗಿದ್ದೀರಾ ಅನ್ನೋಕ್ಕಿಂತ, ನೀವು ಸೋಮಾರಿತನದ ಒಂದು ಪ್ಯಾರಲೈಸಿಸ್ ಒಳಗಾಗಿದ್ದೀರಾ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ಅಬ್ರಾಡ್ ಅಲ್ಲೆಲ್ಲ, ಬೇರೆ ದೇಶದಲ್ಲಿ ಈ ತರ ಕಾಯಿಲೆಗೆ ಥೆರಪಿ ಮಾಡ್ತಾರೆ, ಅದರಿಂದ ಔಟ್ಕಮ್ ಮಾಡ್ತಾರೆ. ಬಟ್ ನಮ್ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಕಾನ್ಸೆಪ್ಟೇ ಇಲ್ಲ. ನಾವು ಯಾವ ಗೀಳಗ್ ಬಿದ್ದಿದೀವಿ, ನಾವು ಯಾವ ಚಟಕ್ ಬಿದ್ದಿದೀವಿ, ಇದು ಒಂಥರ ಚಟ. ಇದು ರಾತ್ರಿ ಎಲ್ಲ ಮೊಬೈಲ್ ನೋಡೋದು, ರಾತ್ರಿ ಎಲ್ಲ ಯೋಚನೆ ಮಾಡೋದು, ಮನ್ಗೋದು, ಬೆಳಿಗ್ಗೆ ಏನೂ ಮಾಡದೇ ಇರೋದು, ಇದು ಒಂಥರ ಚಟನೇ. ಇದು ನಿಮ್ಗೆ ಏನ್ ಗೊತ್ತಾ, ಮೇನ್ ಆಗಿ ಡೋಪೋಮೈನ್ ಬೇಕು. ನಿಮ್ಗೆ ಖುಷಿ ಪಡ್ಸಕ್ಕೆ ಡೋಪೋಮೈನ್ ಬೇಕು, ಬಟ್ ಡಿಸಿಪ್ಲಿನ್ ಬೇಡ ನಿಮ್ಗೆ. ಯಾಕಂದ್ರೆ ರಾತ್ರಿ ಖುಷಿ ಆಗಿರ್ತೀರಾ ಸಾಕು, ಅದೇ ಖುಷಿಯಲ್ಲೇ ಬದುಕ್ತಿರ್ತೀರಾ. ಇದು ಎಲ್ಲಿ ತನಕ ಬದುಕ್ತೀರಾ ಅಂದ್ರೆ, ಒಂದು 25-26 ವರ್ಷ ತನಕ ಬದುಕ್ತೀರಾ. ಯಾವಾಗ ನಿಮ್ಗೆ 30 ಹತ್ರ ಬರ್ತಿರಲ್ಲ, ಅವಾಗ ನಿಮ್ಗೆ ರಿಯಾಲಿಟಿ ಗೊತ್ತಾಗತ್ತೆ. ಓ, ಇದು ನಿಜವಾದ ಲೈಫ್ ಅಲ್ಲ, ನಾನ್ ಮಿಸ್ಟೇಕ್ ಮಾಡಿದೀನಿ, ನಾನು ಇದೆಲ್ಲ ಒಂದು ಭ್ರಮೆ, ನನ್ನ ಇಮ್ಯಾಜಿನೇಷನ್ ಅಲ್ಲೇ ಬದುಕ್ತಿದ್ದೀನಿ, ಇದು ರಿಯಾಲಿಟಿ ಅಲ್ಲ ಅಂತ. ಯಾಕಂದ್ರೆ ಹೊರಗಡೆ ಜಗತ್ ಹೋಗಿ ನೋಡಿರೋದೇ ಇಲ್ಲ. ನಿಮ್ಗೆ ಹೊರಗಡೆ ಜಗತ್ ನೋಡಕ್ ಟೈಮೂ ಇರಲ್ಲ, ನಿಮ್ಮ ಯೋಚನೆಗಳಲ್ಲೇ ಬೆರ್ತು ಹೋಗಿರ್ತೀರಾ. ಅದು ಬಿಟ್ರೆ ಕೈಯಲ್ಲಿ ಮೊಬೈಲ್ ಇರುತ್ತೆ, ಬೇರೆ ಯೋಚನೆ ಮಾಡಕ್ ಟೈಮೇ ಇರಲ್ಲ ನಿಮ್ಮ ಹತ್ರ. ದಯಮಾಡಿ ಯಾರಿಗೆಲ್ಲ ಈ ವಿಡಿಯೋ ನೋಡ್ತಿದ್ರಲ್ಲ ಅವ್ರಿಗೆ ಹೇಳ್ತಿರೋದು, ಈ ಗೀಳಕ್ಕೆ ನೀವು ಬಿದ್ದಿದ್ದೀರಾ ಅಂತ ಒಂದ್ಸರಿ ಯೋಚನೆ ಮಾಡಿ. ಈ ಚಟಕ್ಕೆ ನಾನು ಬಲಿ ಆಗಿದ್ದೀನ ಅಂತ ಯೋಚನೆ ಮಾಡಿ. ದಯಮಾಡಿ ಈ ತರ ನಿಮ್ ಲೈಫ್ ಅಲ್ಲಿ ಆಗ್ತಿದ್ರೆ ಇದನ್ನ ಓವರ್ಕಮ್ ಮಾಡಿ.
ಇದನ್ನ ಬ್ರೇಕ್ ಮಾಡಿ. ಫಸ್ಟ್ ಹೇಳ್ತಿರೋದು ನಾನು. ಇದಕ್ಕೆ ಸೈಕಾಲಜಿಯಲ್ಲಿ ಲೇಜಿ ಅಂಬಿಷನ್ ಅಂತ ಕರೀತಾರೆ. ಇದ್ರ ಬಗ್ಗೆ ಸ್ಟಡಿ ಕೂಡ ಮಾಡಿದ್ದಾರೆ. ಇದು ಹೇಗೆ ವರ್ಕ್ ಆಗತ್ತಂದ್ರೆ, ಈಗ ಯಾರಾದ್ರೂ ಒಬ್ರು ಚಟ ಮಾಡ್ತಾರ ಅಂತಾರ ಗೊತ್ತಾ, ಆ ತರ ಇದೆ. ಒಂದ್ ಚಟ ಮಾಡಿದಾನೆ, ಅವ್ನ್ ಚಟನೇ ಬಿಡ್ತಿಲ್ಲ ಅಂತ. ಈ ಚಟ ಯಾರಿಗೂ ಕಾಣಿಸಲ್ಲ. ಇದು ನಿಮ್ಮನ್ನ ತಿನ್ನತ್ತೆ ಒಳಗಡೆಯಿಂದ, ಬಟ್ ಯಾರಿಗೂ ಕಾಣಿಸಲ್ಲ. ಇದು ನಿಮ್ ಬ್ರೈನು ಇದಕ್ಕೆ ಅಡ್ಜಸ್ಟ್ ಆಗ್ಬಿಡತ್ತೆ. ರಾತ್ರಿ ಎಲ್ಲ ಡೋಪಮಿನ್ ರಿಲೀಸ್ ಆಗ್ಬೇಕು, ಖುಷಿ ಆಗ್ಬೇಕು, ನಾನು ಇಮ್ಯಾಜಿನೇಷನ್ ಅಲ್ಲೇ ಖುಷಿ ಪಡ್ಬೇಕು, ಒಳ್ಳೆ ನಿದ್ದೆ ಮಾಡ್ಬೇಕು, ಬೆಳಗ್ಗೆ ಮತ್ತೆ ಅದೇ ಲೇಜಿ ಇರ್ಬೇಕು. ಇದನ್ನ ನಿಮ್ ಮೈಂಡ್ ಕೊಟ್ಬಿಟ್ಟಿದೀರಾ. ನಿಮ್ ಮೈಂಡ್ ಏನ್ ಕೇಳತ್ತಂದ್ರೆ ಇದನ್ನೇ ಕೇಳತ್ತೆ, ವಾಪಸ್ 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 ನಂಗೆ ಇದೇ ಬೇಕು, ನಾನು ಇದ್ರಲ್ಲೇ ಖುಷಿ ಇದೀನಿ ಅನ್ನತ್ತೆ. ನಿಮ್ ಮೆದುಳಿನ ಮುಂಭಾಗದಲ್ಲಿ, ಆಯ್ತಾ, ಈ ಮುಂಭಾಗ ಇರತ್ತಲ್ಲ, ಇಲ್ಲಿ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇರುತ್ತೆ, ಇಲ್ಲಿ ಮುಂದ್ಗಡೆ. ಇದು ಮನುಷ್ಯನಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗಿರುತ್ತೆ. ಪ್ರಾಣಿಗಳಲ್ಲಿ ಅಷ್ಟೊಂದು ಗ್ರೋತ್ ಆಗಿರಲ್ಲ. ಇದು ಏನ್ ಕಾರ್ಯ ಮಾಡತ್ತಂದ್ರೆ, ಇದ್ರದ್ದು ಮೇನ್ ಕಾರ್ಯ ಏನಂದ್ರೆ ನಮ್ದು ಪ್ಲಾನಿಂಗು, ಕನ್ಸಿಸ್ಟೆನ್ಸಿ, ಸೆಲ್ಫ್ ಕಂಟ್ರೋಲ್, ಇದನ್ನೆಲ್ಲ ಇದೇ ಕಂಟ್ರೋಲ್ ಮಾಡೋದು. ಸೊ ನಾವು ಯಾವಾಗ ನಮ್ ಮೆದುಳಿಗೆ ಏನೋ ಒಂದು ಯೋಚನೆ ಕೊಡ್ತೀವಲ್ಲ, ಆ ಯೋಚನೆ ಇದೇ ತಗೊಳತ್ತೆ. ಇದ್ರ ಹತ್ರ ನೀವು ಒಂದು ಪರ್ಫೆಕ್ಟ್ ಆಗಿರೋ ಒಂದು ಗೋಲ್ ಕೊಟ್ರೆ ಅದು ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದನ್ನೇ ಮಾಡ್ಸತ್ ನಿಮ್ಗೆ. ಒಂದೇ ಗೋಲ್ ಕೊಟ್ರೆ ಅದು ಬಿಟ್ಟು ಅದ್ರ ಜಾಗದಲ್ಲಿ ಇವ್ 4-5-10 ಕೊಟ್ರೆ ಅದು ಕ್ರಾಶ್ ಆಗ್ಬಿಡುತ್ತೆ. ಹೇಗಪ್ಪ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನಾನು ಬೆಳಿಗ್ಗೆ ಎದ್ದೇಳ್ಬೇಕು, ಓದ್ಬೇಕು, ನಾನು ಚೆನ್ನಾಗಿ ಸ್ಕೋರ್ ಮಾಡ್ಬೇಕು, ಇವತ್ತಿನ ದಿನ ಇದೇ ಕೆಲಸ ನಂದು ಮುಗೀತು, ಇದು ಒಂದೇ ಗೋಲು. ಅಥವಾ ನಾ ಬೆಳಿಗ್ಗೆ ಎದ್ದೇಳ್ಬೇಕು, ನಾವು ಒಳ್ಳೆ ಬಿಸ್ನೆಸ್ ಇವತ್ತಿಂದ ಅನ್ಕೊಂಡಿದೀನಿ, ಟಾರ್ಗೆಟ್ ರೀಚ್ ಆಗಬೇಕು, ಇದು ಒಂದೇ ಗೋಲು. ಕೆಲವೊಬ್ರು ಏನ್ ಮಾಡ್ತಾರೆ, ಬೆಳಿಗ್ಗೆ ಎದ್ದೇಳ್ಬೇಕು ಒಂದು ಯೋಚನೆ ಬರುತ್ತೆ, ಬೆಳಿಗ್ಗೆ ಅವಳು ಮಾತಾಡ್ಸ್ಬೇಕಂತ ಒಂದು ಯೋಚನೆ ಬರುತ್ತೆ, ನಾಳೆ ಮೂವಿಗೆ ಹೋಗ್ಬೇಕಂತ ಒಂದು ಯೋಚನೆ ಬರುತ್ತೆ, ಪ್ರೆಸೆಂಟ್ ಆಗಿ ಮೊಬೈಲ್ ಅಲ್ಲಿ ಏನಾಗ್ತೈತೆ ಅಂತ ಒಂದು ಯೋಚನೆ ಬರುತ್ತೆ. ಈ ತರ ಎಲ್ಲಾ ಯೋಚನೆಗಳನ್ನ ಸೇರಿ ನೀವು ಅದಕ್ಕೆ ಕೊಟ್ಟಾಗ ಅದು ವರ್ಕ್ ಮಾಡಲ್ಲ, ಅದು ಕ್ರಾಶ್ ಆಗಕ್ ಶುರು ಮಾಡುತ್ತೆ. ಸೊ ಈ ತಪ್ಪನ್ನ ಮಾಡಬೇಡಿ. ನಿಮ್ಮ ಮೈಂಡ್ಗೆ ಒಂದು ಟಾರ್ಗೆಟ್ ನ ಕೊಡಿ. ತುಂಬಾ ಯೋಚನೆಗಳನ್ನ ಎಲ್ಲ ಎತ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀವು ಬೆಸಾಡಿದಾಗ ಅದು ವರ್ಕ್ ಆಗಲ್ಲ. ಅದಕ್ಕೆ ನೀವು ಕ್ಲಾರಿಟಿ ಕೊಡ್ಬೇಕು, ಇದನ್ನೇ ಮಾಡ್ಬೇಕು, ನಾನು ಇದನ್ನೇ ಮಾಡ್ಬೇಕಂತ ಕ್ಲಾರಿಟಿ ಕೊಟ್ಟಾಗ ಅದು ಅದನ್ನೇ ಮಾಡತ್ತೆ. ಇಲ್ಲೊಂದು ಜ್ಞಾಪಕ ಇಟ್ಕೊಳ್ಳಿ, ಈಗ ಡೈಲಿ ರಾತ್ರಿ ಮನೆಗ್ ಬಿಟ್ಟು ಕನಸು ಕಾಣ್ತಿರ್ತೀರಾ, ಇಲ್ಲಿ ನೀವು ಅನ್ಕೊಂತಿರ್ತೀರಾ ಏನಂತ, ಏನು ಇಲ್ಲ, ಬರೀ ಟೈಮ್ ಮಾತ್ರ ಹೋಗ್ತೈತೆ ಅಂತ. ಇದು ನೀವು ಮಾಡ್ತಿರೋ ದೊಡ್ಡ ತಪ್ಪಿದು. ಯಾಕಂದ್ರೆ ಇದ್ರ ಜೊತೆ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ಹೋಗ್ತೈತೆ. ನಿಮ್ಗೆ ಗೊತ್ತಾಗ್ತಿಲ್ಲ, ನೀವು ದೊಡ್ಡವರಾಗ್ತಿದ್ದೀರಾ, ನಿಮ್ಗೆ ಏಜ್ ಆಗ್ತೈತೆ, ನಿಮ್ ಮೇಲೆ ಎಕ್ಸ್ಪೆಕ್ಟೇಷನ್ ಇರತ್ತೆ. ಅದೇ ತರ ಈ ಸೊಸೈಟಿಯಲ್ಲಿ, ಆಯ್ತಾ, ತುಂಬಾ ನ್ಯೂ ಕಮರ್ಸ್ ಬರ್ತಿರ್ತಾರೆ. ಹೇಗಂದ್ರೆ ಸೊಸೈಟಿ ನಿಂತ್ಕೊಳ್ಳಲ್ಲ, ಈ ಲೋಕ ಓಡ್ತಾ ಇರತ್ತೆ. ಈ ಓಡೋ ಲೋಕದಲ್ಲಿ ನೀವು 4 ಸ್ಟೆಪ್ ಹಿಂದೆ ಬಂದ್ರೆ ಸಾಕು, ನಿಮ್ಮನ್ನ ಬಿಟ್ಟು ಎಲ್ಲರೂ ಮುಂದೆ ಹೋಗ್ಬಿಡ್ತಾರೆ. ಅವಾಗ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಡೌನ್ ಆಗ್ಬಿಡುತ್ತೆ. ಈ ವಿಡಿಯೋ ನೋಡೋರು ಈ ಗೀಳಿಗೆ ಏನಾದ್ರೂ ಬಂದಿದ್ರೆ ಫಸ್ಟ್ ಮೈಂಡ್ ಚೇಂಜ್ ಮಾಡ್ಕೊಳ್ಳಿ. ನೀವು ಮೈಂಡ್ ಚೇಂಜ್ ಮಾಡ್ಕೊಳ್ಳಿಲ್ಲ, ಇದ್ರಲ್ಲೇ ಹೋಗ್ತೀನಿ ಅಂದ್ರೆ ಸ್ವಲ್ಪ ದಿನದಲ್ಲೇ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಕಳ್ಕೊಂಡ್ಬಿಡ್ತೀರಾ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಕಳ್ಕೊಂಡ್ಬಿಟ್ರೆ ನೀವು ಏನ್ ಮಾಡಕ್ಕೂ ಧೈರ್ಯ ಬರಲ್ಲ, ನೀವು ಏನ್ ಸಾಧನೆ ಮಾಡಕ್ಕೂ ಧೈರ್ಯ ಬರಲ್ಲ. ಒಳಗಡೆ ಭಯ ಹುಟ್ಟುಬಿಡತ್ತೆ. ನೀವು ಎಲ್ಲಿ ಹೋದ್ರೂ ಭಯ 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 ಫೀಲ್ ಆಗಕ್ ಶುರು ಮಾಡುತ್ತೆ. ಸೊ ಇದ್ರಿಂದೆಲ್ಲಾನು ಓವರ್ಕಮ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಡಿಸಿಪ್ಲಿನ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ನ ಎಷ್ಟು ಡಿಸಿಪ್ಲಿನ್ ಆಗಿ ಇಟ್ಕೋತಿರಲ್ಲ ಅಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದು, ನಿಮ್ಗೆ ನಿಮ್ ಟಾರ್ಗೆಟ್ ಏನಂತ ಗೊತ್ತಿರಬೇಕು. ಒಂದು ಪೆನ್ನು ಪೇಪರ್ ತಗೊಳ್ಳಿ, ನೀಟಾಗಿ ಬರೀ. ಏನ್ ಬೇಕು ನಿಮ್ಗೆ, ಇವಾಗ ಏನ್ ನೆಸೆಸರಿ ಐತಿ, ನಿಮ್ಗೆ ಏನ್ ಆಗ್ಬೇಕು ಅದನ್ನ ಬರೀರಿ. ನಾಳೆ ಏನ್ ಮಾಡ್ಬೇಕು ಅದನ್ನ ಬರೀರಿ. ಡೈಲಿ ಒಂದು ರೊಟೇಷನ್ ನ, ಒಂದ್ ಸ್ಟೆಪ್ ನ ಮುಂದೆ ಹೋಗಿ. ಈ ಗೀಳಿಂದ ನೀವು ಹೊರಗಡೆ ಬರ್ಬೇಕಂದ್ರೆ ಫಸ್ಟ್ ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಡಿಸಿಪ್ಲಿನ್ ನ ಚೇಂಜ್ ಮಾಡ್ಕೊಳ್ಳಿ. ಒಂದೇ ದಿನಕ್ಕೆ ಆಗಲ್ಲ ಇದು. ನೀವು ಕಂಟಿನ್ಯೂ 21 ದಿನ ನಿಮ್ ಮೈಂಡ್ ಹಾಕೊಳ್ಳಿ. ಕಂಟಿನ್ಯೂ 21 ದಿನ ನೀವು ಇದು ಮಾಡ್ಲೇಬೇಕು. ಆ ಹಳೆ ಗೀಳು ಒಂದ್ ಚಟ ಇರತ್ತಲ್ಲ, ಆ ಚಟದಿಂದ ನೀವು ಹೊರಗಡೆ ಬರ್ಬೇಕು. ಹೊರಗಡೆ ಬಂದ್ಬಿಟ್ಟು ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂದ್ರೆ 21 ದಿನ ಪ್ರಾಕ್ಟೀಸ್ ಮಾಡ್ಲೇಬೇಕು. ನೀವು ಬಿಸ್ನೆಸ್ ಮಾಡಿ, ನೀವು ಓದಿ, ನೀವು ಏನೇ ಮಾಡಿ, ಅದರಲ್ಲಿ ಒಂದು ಪ್ಯಾಷನೇಟ್ ಹುಡ್ಕೊಳ್ಳಿ. ಅದನ್ನೇ ಮೈಂಡ್ ಅಲ್ಲಿ ಬರ್ತಾ ಇರ್ಬೇಕು. ಯಾವಾಗ್ಲೂ ಪಾಸಿಟಿವ್ ಥಿಂಕ್ ಮಾಡಿ, ಅಫರ್ಮೇಶನ್ ಮಾಡಿ. ನಾನು ಇದ್ ಮಾಡ್ತೀನಿ, ನಾನು ಇದ್ ಮಾಡ್ತೀನಿ, ನಾನು ಇದ್ ಮಾಡ್ತೀನಿ. ನೀವು ಎಷ್ಟು ಈ ಮುಂಬೆಳದುಳಿಗೆ ಹಾಕ್ತಿರಲ್ಲ, ನಾನು ಇದ್ ಮಾಡ್ತೀನಿ, ನಾನು ಇದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ, ಅಷ್ಟು ನಿಮ್ಮನ್ನ ಅದು ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ. ಅದು ಬಿಟ್ಟು ನೀವು ಅದೇ ತರ ಇಮ್ಯಾಜಿನೇಷನ್ ಇಟ್ಕೊಂಡು ರಿಯಾಲಿಟಿನ ಬಿಟ್ಟು ನಿಮ್ಮ ಭ್ರಮೆಯಲ್ಲಿ ನೀವೇ ಬದುಕ್ತಿದ್ರೆ ಬಹಳ ಕಷ್ಟ ಅನುಭವಿಸ್ತೀರಾ. ಇದ್ರ ಜೊತೆಗೆ ಏನೇ ಬೇರೆ ಪ್ರಾಬ್ಲಮ್ ಇದ್ರು ಕಮೆಂಟ್ ಹಾಕಿ, ನಾನು ಅದಕ್ಕೆ ಸೊಲ್ಯೂಷನ್ ಹುಡುಕಿ ಒಂದು ವಿಡಿಯೋ ಮಾಡ್ತೀನಿ. ಪ್ಲಸ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಮೇನ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಲ್ಲ ಅವ್ರಿಗೆ ನಾನು ಹೇಳೋದು, ಫಸ್ಟ್ ನಾನು ಸರಿ ಇದೀನ ಅಂತ ನೋಡಿ. ನಾನು ಹೇಳ್ತಿರೋದೆಲ್ಲ ಪಾಯಿಂಟ್ ಮಾಡಿ, ಇದೇ ಪಾಯಿಂಟ್ ಅಲ್ಲಿ ಇದೀನ ಇಲ್ಲ ನಮ್ಗೆ ನಿಜವಾಗ್ಲೂ ಪ್ರೊಸೆಸ್ ಅಲ್ಲಿ ಇದ್ರೆ ವೆರಿ ಗುಡ್, ಅದ್ರಲ್ಲಿ 2 ಮಾತಿಲ್ಲ, ನೀವು ಅದನ್ನೇ ಫಾಲೋ ಮಾಡಿ. ಇಲ್ಲ ನಾನು ಈ ಗೀಳಿ ಬಿದ್ದಿದ್ದೀನಿ, ನಾ ಈ ಚಟಕ್ ಬಿದ್ದಿದ್ದೀನಿ, ಇದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ಪ್ಲೀಸ್ ಬೇಗನೆ ಓವರ್ಕಮ್ ಮಾಡಿ. ನಿಮ್ ಲೈಫ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಇತರಲ್ಲೇ ಹೋಗಿ ಜೀವನ ಕಳ್ಕೊಂಡ್ಬಿಟ್ರೆ ನಿಮ್ ಲೈಫ್ ಉದ್ಧಾರ ಆಗಲ್ಲ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.